ಕರ್ವಾಲೋ ಅವರನ್ನು ಒಂದು ದಿನ ಸಂಧಿಸಿ ಮಾತನಾಡಬೇಕಾದ ಪ್ರಸಂಗ ಬಂತು. ನನ್ನ ಗದ್ದೆಗೆ ಒಂದು ಬಗೆಯ ಹುಳುವಿನ ಕಾಟ ಆರಂಭವಾಗಿತ್ತು. ಅದು ಕಾಡು ಕಡಿದು ಹೊಸದಾಗಿ ಮಾಡಿಸಿದ ಗದ್ದೆಯಾದುದರಿಂದ ಅದರಿಂದ ನಾನು ಅನುಭವಿಸಿದ ನಷ್ಟ ತೊಂದರೆಗಳಿಗೆ ಕೊನೆ ಮೊದಲೇ ಇರಲಿಲ್ಲ. ಮೊದಲನೆಯ ವರುಷವಂತೂ ಹಾಕಿದ ಭತ್ತವೆಲ್ಲ ಬೃಹದಾಕಾರವಾಗಿ ಜೊಂಡಿನಂತೆ ಬೆಳೆದು ಹಲವಾರು ಜೊಳ್ಳು ಕಾಳುಗಳನ್ನು ಬಿಟ್ಟಿತ್ತು. ಭತ್ತ ತೂರಿದ ಭತ್ತವನ್ನು ಗಾಳಿಗೆ ಹಾರಿ ಹೋಗಿ ಕುಯಿಲು ಮಾಡಿಸಿದ ಖರ್ಚು ಕೂಡ ಗಿಟ್ಟಿರಲಿಲ್ಲ. ಈ ವರುಷವಂತೂ ನಾಟಿಯಿಂದಲೇ ತೊಂದರೆ ಆರಂಭವಾಯಿತು. ಅಗೇಡಿ ಸರಿಯಾಗಿ ಬರದೆ ಹಾಕಲು ಸಸಿ ಕಡಿಮೆ ಬಂದಿತ್ತು. ಜೊತೆಗೆ ಯಾವನೋ 2 ಕಿಡಿಗೇಡಿ ಎತ್ತುಗಳನ್ನು ನನಗೆ ಟೋಪಿ ಹಾಕಿದ್ದ. ಗದ್ದೆ ಹೂಡಲು ನೊಗ ಕತ್ತಿಗೆ ಹಾಕಿದೊಡನೆಯೇ ಗದ್ದೆಯಲ್ಲೇ ಸತ್ತವರಂತೆ ಮಲಗಿಬಿಡುತ್ತಿದ್ದುವು. ಹೊಡೆದರೂ ಇಲ್ಲ, ಬಡಿದರೂ ಇಲ್ಲ. ಅವುಗಳ ಬಾಲಗಳನ್ನು ಹಿಡಿದು ತಿರುಪಿ ನನಗೆ ಸಾಕಾಗಿ ಹೋಯ್ತು. ಇದರೊಡನೆಯೇ ಅವು ಹೊಟ್ಟೆ ಉಬ್ಬರಿಸಿದಂತೆ ಮಾಡಿಕೊಂಡು ಕಣ್ಣುಗಳನ್ನು ಊದಿಸಿಕೊಂಡು ಮರಣಾವಸ್ಥೆಯಲ್ಲಿರುವಂತೆ ನಟನೆಯನ್ನು ಮಾಡತೊಡಗಿದ್ದುವು. ಈ ಗಂಡಾಂತರಗಳನ್ನೆಲ್ಲ ಹೇಗೋ ದಾಟಿ ನಾಟಿ ಮುಗಿಸಿದ್ದ ನನಗೆ ಈಗ ಯಾವುದೋ ಅದೃಶ್ಯ ಹುಳುಗಳ ಕಾಟ ಇದಿರಾಗಿತ್ತು. ಹುಳುಗಳ ಪತ್ತೆಯೇ ಇರುತ್ತಿರಲಿಲ್ಲ. ಆದರೆ ಎಲೆಗಳು ಮಾತ್ರ ತಿಂದಿರುತ್ತಿದ್ದವು. ಯಾವುದೇ ಔಷಧಿ ಹೊಡೆದರೂ ಪರಿಸ್ಥಿತಿಯಲ್ಲಿ ಯಾವ ಬದಲಾವಣೆಯೂ ಕಂಡುಬರಲೇ ಇಲ್ಲ. ಎಲ್ಲರೂ ಇದು ದಯ್ಯದ ಕಾಟ ಎಂದು ನಿಸ್ಸಂಶಯ ನಿರ್ಧಾರಕ್ಕೆ ಬಂದಿದ್ದರು. ನಾನು ಈ ಮೌಢ್ಯಕ್ಕೆ ಶರಣಾಗುವ ಮೊದಲು ಕರ್ವಾಲೋರನ್ನೊಮ್ಮೆ ನೋಡಬೇಕೆಂದು ನಿರ್ಧರಿಸಿದೆ. ಅವರ ರಿಸರ್ಚ್ ಸ್ಟೇಷನ್ನಿಗೆ ಒಮ್ಮೆ ಹೋದೆ. ಒಳಗೆ ಎಂಥೆಂಥದೋ 108 ಉಪಕರಣಗಳು, ಟೆಸ್ಟ್ ಟ್ಯೂಬುಗಳು, ಫ್ಲಾಸ್ಕುಗಳು ಮುಂತಾದವುಗಳ ನಡುವೆ ಸಿಗರೇಟು ಸೇದುತ್ತಾ ದಪ್ಪಗಾಜಿನ ಕನ್ನಡಕದ ಗೂಬೆ ಮೋರೆಯಾತ ಕೆಲಸ ಮಾಡುತ್ತಿದ್ದ. ಕರ್ವಾಲೋ ಇಲ್ಲಿ ಅದ್ದಾರೋ ಎಂದು ಕೇಳಿದೆ. ಅವನು ಮಾತನಾಡದೆ ಒಂದು ಬಾಗಿಲ ಕೈಮಾಡಿ ಆಶ್ಚರ್ಯದಿಂದ ನನ್ನನ್ನು ನೋಡಿದ. ನಾನು ಅವನು ತೋರಿದ ಬಾಗಿಲಿತ್ತ ಹೋಗಿ ತಟ್ಟಿದೆ. ಪಕ್ಕ ಪ್ರೊಫೆಸರ್ ಕರ್ವಾಲೋ ಎಂದು ಒಂದು ಬೋರ್ಡಿತ್ತು. ಒಂದು ಸಣ್ಣ ದನಿ ಒಳಗಿನಿಂದ ಕಮೀನ್ ಎಂದಿತು. ಬಾಗಿಲನ್ನು ದೂಡಿ ಒಳಗೆ ಹೋದೆ. ಪ್ರೊಫೆಸರ್ ಕರ್ವಾಲೋ ಫೈಲುಗಳನ್ನು ಇಟ್ಟುಕೊಂಡು ಏನನ್ನು ನೋಟ್ ಮಾಡಿಕೊಳ್ಳುತ್ತಾ ಇದ್ದರು. ಎದುರಿಗೆ 2 ಐಪೀಸ್ ಇರುವ ಒಂದು ಮೈಕ್ರಾಸ್ಕೋಪ್ ಇತ್ತು. ನನ್ನನ್ನು ನೋಡಿ ಕುರ್ಚಿ ತೋರಿಸಿ ಎಸ್ ಎಂದರು. ನಾನು ಮಾತು ಆರಂಭಿಸಬಹುದೆಂದು ತಿಳಿದು ನನ್ನ ಗದ್ದೆಗೆ ಉಂಟಾಗಿರುವ ತೊಂದರೆಗಳನ್ನೆಲ್ಲ ವಿವರಿಸಿದೆನು. ಅವರು ಎಲ್ಲವನ್ನೂ ತೀರಾ ಸಮಾಧಾನದಿಂದ ಕೇಳಿ, ನಾನು ನೋಡಿ ಅನಂತರ ನಿರ್ಣಯ ಹೇಳುತ್ತೇನೆ. ನೀವು ಇನ್ನೊಮ್ಮೆ ಬರುವಾಗ ಹುಳುಗಳನ್ನು 1-2 ತನ್ನಿ. ಸದ್ಯಕ್ಕೆ ನೀವು ಇಷ್ಟು ಮಾಡಿ, ಗದ್ದೆ ನೀರನ್ನು ಸಂಪೂರ್ಣ 1 ಸಾರಿ ತೆಗೆಯಿರಿ. ಆ ಹುಳುಗಳು ಗಿಡದ ಬೊಡ್ಡೆಗಳಲ್ಲಿ ನೀರಿನೊಳಗೆ ಮುಳುಗಿಕೊಂಡಿರುತ್ತವೆ. ಆದ್ದರಿಂದ ನಿಮ್ಮ ಔಷಧಿ ಅವನ್ನು ತಲುಪಿಯೇ ಇಲ್ಲ. ನಿಮ್ಮ ವಿವರಣೆ ನೋಡಿದರೆ ಅವು ಆತ್ಮವನ್ನಿರಬೇಕು ಎಂದರು. ಅರೆಬೆಳ್ಳಗಾಗಿದ್ದ ಗಡ್ಡ ಮೀಸೆ, ಹದ್ದಿನ ಕೊಕ್ಕಿನಂಥ ಮಗು, ತೀರಾ ಗಂಭೀರವಾದ ಕಣ್ಣುಗಳು ಮುಂತಾದವುಗಳಿಂದ ಕರ್ವಾಲೋ ಬಹಳ ಗಂಭೀರವಾಗಿ ಕಾಣುತ್ತಿದ್ದರು. ಸುಮಾರು 50 ವರ್ಷದವರಿರಬಹುದು. ಮಂಗಳೂರು ಕಡೆಯ ಕ್ರಿಶ್ಚಿಯನರಂತೆ ಕಂಡರು. ಕನ್ನಡವನ್ನು ಅವರಂತೆಯೇ ಬಹಳ ಗ್ರಾಂಥಿಕವಾಗಿ ಆಡುತ್ತಿದ್ದರು. ಮಂದಣ್ಣ ಅವರ ಶಿಷ್ಯನಾಗುವ ಯಾವುದೇ ಸಾಧ್ಯತೆಯೂ ನನಗೆ ಕಾಣಲಿಲ್ಲ. ಡೋಂಗಿ ಹೊಡೆದಿದ್ದಾನೆಂದುಕೊಂಡೆ. ಮಾತು ಮುಗಿದ ನಂತರ ಲೋಕಾಭಿರಾಮವಾಗಿ ಹರಟುತ್ತಾ ಕೂರಲು ಮನಸ್ಸಾಗಲಿಲ್ಲ. ಆದ್ದರಿಂದ ಬರೀನಿ ಸಾರ್ ನಿಮಗೆ ತೊಂದರೆ ಕೊಟ್ಟೆನೇನೋ ಎಂದು ಎದ್ದೆ. ಮಿಸ್ಟರ್ ಎಂದು ನನ್ನನ್ನು ತಡೆದು ನಕ್ಷತ್ರ ಚಿಹ್ನೆ ಮೈಡಿಯರ್ ಯಂಗ್ ಮ್ಯಾನ್, ಈ ಮಾತನ್ನ ನೀವು ಸೀರಿಯಸ್ ಆಗಿ ಹೇಳಿಲ್ಲ ಅಂತ ತಿಳಿದಿದ್ದೀವಿ. ನನ್ನ ಕೆಲಸ ಇಲ್ಲಿ ನಿಮ್ಮಂಥೋರ ತೊಂದರೆ ತಾಪತ್ರಯಗಳನ್ನು ನೋಡಿಕೊಳ್ಳೋದು, ಕೈಲಾದ ಸಹಾಯ ಮಾಡೋದು. ಆದ್ದರಿಂದ ನನಗೆ ತೊಂದರೆ ಕೊಡೋದು ನಿಮ್ಮ ಹಕ್ಕು ಎಂದರು. ಬೇರಾರ ಬಾಯಲ್ಲಿಯಾದರೂ ಕೇವಲ ಅಧಿಕಾರಶಾಹಿಯ ಬೊಗಳೆಯಾಗಬಹುದಾದ ಯುಕ್ತಿಗಳು ಕರ್ವಾಲೋರವರ ಪ್ರಾಮಾಣಿಕ ಧ್ವನಿಯಲ್ಲಿ ಸಹಜವಾಗಿ ಬಂದವು. ನಾನು ಬಾಗಿಲನ್ನು ತಳ್ಳಿಕೊಂಡು ಹೊರಬಂದೆ. ಆ ಹುಳುಗಳೆಲ್ಲ ಕರ್ವಾಲೋರು ಊಹಿಸಿದಂತೆಯೇ ವರ್ತಿಸಿದ್ದುವು. ಭತ್ತದ ಸಸಿಗಳ ಬೊಡ್ಡೆಯಲ್ಲಿ ನೀರಿನೊಳಗೆ ಮುಳುಗಿಕೊಂಡು ಒಂದೊಂದು ಗಿಡದೊಳಗೂ ಡಜನ್ಗಟ್ಟಲೆ ಕುಳಿತಿದ್ದುವು. ನೀರು ಖಾಲಿ ಮಾಡುತ್ತಿದ್ದಂತೆಯೇ ಗದ್ದೆ ನೆಲದ ಮೇಲೆ ತೆವಳಾಡಲಾರಂಭಿಸಿದ ಅವುಗಳನ್ನು ಹಕ್ಕಿ ಕಪ್ಪೆ ಇರುವೆ ಮುಂತಾದವು ಹಿಡಿದುಕೊಂಡು ಹಬ್ಬ ಮಾಡಲಾರಂಭಿಸಿದವು. ಅನಂತರ ನಾವು ಔಷಧಿ ಸಿಂಪಡಿಸಿ ಅವುಗಳನ್ನು ನಾಮಾವಶೇಷ ಮಾಡಿದೆವು. ಆದರೆ ನನ್ನ ಗದ್ದೆಯನ್ನು ಆಗಲೇ ಅರ್ಧಕ್ಕರ್ಧ ತಿಂದು ಹಾಕಿದ್ದವು. ಕರ್ವಾಲೋರಿಗೆ ನಾನು ಹುಳಗಳನ್ನು ಒಯ್ದು ಕೊಟ್ಟಾಗ ಅವರ ಊಹೆ ನಿಜವಾದುದನ್ನು ಕಂಡು ಬಹಳ ಖುಷಿಯಾಯ್ತು. ನಾನು ಅವರಿಗೆ ಕೈಗೊಂಡ ಕ್ರಮಗಳನ್ನೆಲ್ಲ ವಿವರಿಸಿ ಹಿಂದಿರುಗುತ್ತಿದ್ದಾಗ ಪದೇ ಬರುತ್ತಾ ಇರುವಂತೆಯೂ ಈವರೆಗೆ ಅವರ ರಿಸರ್ಚ್ ಸೆಂಟರಿಗೆ ಬಂದಿರುವ ರೈತನೆಂದರೆ ನಾನೊಬ್ಬನೇ ಎಂದು ಹೇಳಿದರು. ನಾನು ಆಶ್ಚರ್ಯಚಕಿತನಾದೆ. ಏಕೆಂದರೆ ಈವರೆಗೂ ಅನೇಕ ಕಡೆ ಅನೇಕರು ತಮ್ಮ ಮಾತುಕತೆಗಳಲ್ಲಿ ಹೆಸರಿಸುತ್ತಿದ್ದ ಕರ್ವಾಲೋ ಎಂಬ ವ್ಯಕ್ತಿ ಇವರೇನೋ ಎಂದು ಅನುಮಾನವಾಯಿತು. ಯಾಕೆ ಸಾರ್ ಲಕ್ಷ್ಮಣಗೌಡರು, ಕರಿಗೌಡರು, ಚಂದ್ರೇಗೌಡರು, ಸಿಲ್ವಾ, ಬುಡನ್ ಸಾಹೇಬರು ಎಲ್ಲ ನಿಮ್ಮ ಬಗ್ಗೆ ಬಹಳ ಮಾತಾಡ್ತಿದ್ದಾರೆ ಎಂದೆ. ಕರ್ವಾಲೋರ ಆತ್ಮೀಯತೆಯಿಂದ ನನಗೆ ಕೊಂಚ ಸಲುಗೆ ಬಂದಿತ್ತು. ಕರ್ವಾಲೋ, ಆಹಾ ಹೌದಾ, ಆದರೆ ಅವರು ಯಾರು ನನಗೆ ಗೊತ್ತೇ ಇಲ್ಲ ನೋಡಿ.
ಯಾವುದೋ ಫಂಕ್ಷನ್ನುಗಳಲ್ಲಿ ಮೀಟ್ ಮಾಡಿರುತ್ತಾರೆ. ನನಗೆ ಮರೆತೇ ಹೋಗಿರುತ್ತೆ. ನನಗೂ ಅವರಿಗೂ ಒಂದು ಸಮಾನ ಮಾಧ್ಯವು ಇಲ್ವೇ ಇಲ್ಲ. ಈ ಊರಿಗೆ ಗೆಜೆಟೆಡ್ ಆಫೀಸರ್ ಅಂದರೆ ನಾನೊಬ್ಬನೇ ನೋಡಿ. ಹಾಗಾಗಿ ಸಮಾರಂಭಗಳ ಅಧ್ಯಕ್ಷತೆನೆಲ್ಲ ನನ್ನ ತಲೆಗೆ ಕಟ್ಟಿಬಿಡ್ತಾರೆ. ಮೊನ್ನೆ ಆಗಸ್ಟ್ 15ಕ್ಕೆ ಮಂತ್ರಿಗಳ ಭಾಷಣ ಇತ್ತು. ನನ್ನನ್ನೇ ಅಧ್ಯಕ್ಷತೆಗೆ ಕರೆದಿದ್ದರು. ನನ್ನಂಥ ವಿಜ್ಞಾನಿಗೆ ಏನು ತಾನೇ ಭಾಷಣ ಮಾಡೋದಿರುತ್ತೆ ಹೇಳಿ ಎಂದರು. ನಾನು ಚಕಿತನಾಗಿ ಹೌದಾ ಸಾರ್ ಎಂದೆ. ಎಸ್ ಆದರೆ ನನ್ನ ಮಗಳಿಗೆ ಹುಷಾರಿಲ್ಲ ಅಂತ ನನ್ನ ಅಳಿಯ ಟೆಲಿಗ್ರಾಮ್ ಕೊಟ್ಟಿದ್ದರಿಂದ ನಾನು ಬೊಂಬಾಯಿಗೆ ಹೋಗಬೇಕಾಯ್ತು ಎಂದರು. ನೀವು ಬೊಂಬಾಯಿಗೆ ಹೋಗಿದ್ದು ಒಳ್ಳೆಯದೇ ಆಯ್ತು ಸಾರ್ ಎಂದು ಜೇನುಗಳು ಯಾವ ಪ್ರಚೋದನೆಯೂ ಇಲ್ಲದೆ ಬಂದು ಕಚ್ಚಿ ಆ ಸಮಾರಂಭ ಬರಖಾಸ್ತಾದುದನ್ನು ಹೇಳಿದೆ. ಪುಢಾರಿಗಳೆಲ್ಲ ಕಚ್ಚೆ ಕಿತ್ತುಕೊಂಡು ಓಡಿದ್ದನ್ನು ಕೇಳಿ ಚೆನ್ನಾಗಿ ನಕ್ಕರು. ಮಂದಣ್ಣ ಬ್ಯಾಂಡು ಉರುಳಿಸಿಕೊಂಡು ಬಿದ್ದುದನ್ನು ಹೇಳಿದೆ. ಸೌಂಡ್ರಲ ಕೆಲಸ ಬೇರೆ ಮಾಡ್ತಾನೋ ಅವನು ಎಂದರು. ಮಂದಣ್ಣ ನಿಮಗೆ ಗೊತ್ತೋ ಸಾರ್ ಎಂದು ಕೇಳಿದೆ. ಓ ಯಸ್, ನನಗೆ ಚೆನ್ನಾಗಿ ಗೊತ್ತು. ಅವನೊಬ್ಬ ವಂಡರ್ಫುಲ್ ಫೆಲೋ, ಒಂದು ರೀತಿಯಲ್ಲಿ ನನ್ನ ಶಿಷ್ಯ ಅವನು ಎಂದರು. ಎಲ್ಲಾ ಲೌಡಿ ಮಗನೇ, ಈ ವಿಜ್ಞಾನಿ ಪ್ರೊಫೆಸರ್ ಹತ್ತಿರ ಏನು ಶಿಷ್ಯವೃತ್ತಿ ಮಾಡ್ತಾನಪ್ಪ ಇವನು. ಇವರು ನೋಡಿದರೆ ಈ ಊರಿನ ದೊಡ್ಡ ಮನುಷ್ಯರೊಬ್ಬರೂ ಗೊತ್ತಿಲ್ಲ ಅಂತಾರೆ ಎಂದು ಒಳಗೆ ಅಂದುಕೊಂಡೆ. ಕರ್ವಾಲೋ ಹೇಳಿದರು. ಜೇನುಗಳು ಮಂದಣ್ಣನ ಡ್ರಮ್ ಸದ್ದಿನಿಂದಲೇ ಕೋಪಗೊಂಡಿರಬೇಕು. ತನ್ನಿಂದ ತಾನೇ ಪ್ರಚೋದನೆ ಇಲ್ಲದೆ ಮನುಷ್ಯರ ಮೇಲೆ ಎರಗುವ ಜೇನುಗಳು ಭಾರತದಲ್ಲಿಲ್ಲ. ದಕ್ಷಿಣ ಆಫ್ರಿಕಾದಲ್ಲಿ ಮಾತ್ರ ಒಂದು ಜಾತಿ ಜೇನುಗಳು ಈ ರೀತಿ ವರ್ತಿಸುತ್ತವೆ. ಮೌಮೌಬಿ ಎಂದು ಅದರ ಹೆಸರು. ಅಂತೂ ಈ ಅನಾಹುತ ಸದ್ಯ ನನ್ನ ಅಧ್ಯಕ್ಷತೆಯಲ್ಲಿ ನಡೆಯಲಿಲ್ಲವಲ್ಲ ಎಂದು ಸಮಾಧಾನ ಸೂಚಿಸಿದರು. ನಾನು ಬರೀನಿ ಸಾರ್ ಎಂದು ಹೇಳಿ ಹೊರಟೆ. ಮನಸ್ಸಿನಲ್ಲೇ ಮಂದಣ್ಣ ಕರ್ವಾಲೋ ಏನಾದರೂ ಅಧ್ಯಕ್ಷತೆ ವಹಿಸಿದ್ದರೆ ಸರಿಯಾದ ತಿರುಮಂತ್ರ ಹಾಕಿದ್ದ ಗುರುಗಳಿಗೆ ಅದೃಷ್ಟವಶಾತ್ ಅವರು ತಪ್ಪಿಸಿಕೊಂಡರು ಎಂದುಕೊಂಡೆ.